ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಯ್ತಲ್ಲ, ಇದರಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಯಾರಿಗೆ ಎಷ್ಟು ಹಾನಿಯಾಗಿದೆ, ಇದು ಯಾವುದ್ರ ಬಗ್ಗೆಯೂ ಕೂಡ ನಾನೇನು ನಿಮಗೆ ಮಾಹಿತಿ ಕೊಡೋದು ಬೇಕಾಗಿಲ್ಲ. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ. ಜೊತೆಗೆ ಈ ಗೆಲುವು ಸೋಲು ಅನ್ನುವಂಥದ್ದನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ಆದರೆ ಈಗ ಇದು ಸುತ್ತಿ ಬಳಸಿ ಭಾರತದ ಬಳಿಗೆ ಬಂದು ನಿಂತ್ಕೊಂಡಿದೆ. ಈಗ ಇರಾನ್ ಹೇಳ್ತಾ ಇದೆ, ನಮಗೆ ಭಾರತ ತುಂಬ ಸಪೋರ್ಟ್ ಮಾಡಿದೆ, ಜೈ ಹಿಂದ್ ಜೈ ಇರಾನ್ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಯುದ್ಧದಲ್ಲಿ ಭಾರತದಿಂದ ವ್ಯಕ್ತವಾದಂತಹ ಬೆಂಬಲಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಭಾರತ ಸರ್ಕಾರ ನ್ಯೂಟ್ರಲ್ ಸ್ಟ್ಯಾಂಡ್ ತೆಗೆದುಕೊಂಡಿತ್ತು, ಆದರೂ ಸಹ ಇರಾನ್ ಈಗ ಈ ರೀತಿಯಾಗಿ ಕ್ಲೈಮ್ ಮಾಡ್ತಾ ಇದೆ. ಇದರ ನಡುವೆ ಒಂದು ಸರ್ವೆ ಕೂಡ ಬಂದಿದೆ. ಅದರಲ್ಲಿ ಭಾರತದಲ್ಲಿ ಜನ ಎಷ್ಟರ ಮಟ್ಟಿಗೆ ಇರಾನ್ಗೆ ಬೆಂಬಲ ಕೊಟ್ಟಿದ್ದಾರೆ, ಎಷ್ಟು ಜನ ಇಸ್ರೇಲ್ಗೆ ಬೆಂಬಲ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ಒಂದು ಸರ್ವೆ ರಿಪೋರ್ಟ್ ಕೂಡ ಬಂದಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಈ ಯುದ್ಧದಲ್ಲಿ ನಿಜವಾಗ್ಲೂ ಗೆದ್ದಿದ್ಯಾರು? ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ, ಇವರೇ ಗೆದ್ದಿದ್ದಾರೆ ಇವ್ರು ಗೆದ್ದಿದ್ದಾರೆ, ನಾನೇನು ಹೇಳೋದಿಲ್ಲ. ಒಂದಷ್ಟು ಅಂಕಿ ಅಂಶಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಭಾರತಕ್ಕೆ ಯಾಕೆ ಇರಾನ್ ಈಗ ಥ್ಯಾಂಕ್ಸ್ ಹೇಳ್ತಾ ಇದೆ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳುವಂತಹ ಸಹಾಯವನ್ನು ಭಾರತ ಏನು ಮಾಡಿದೆ, ಭಾರತದಲ್ಲಿ ಜನ ಯಾರನ್ನ ಹೆಚ್ಚಾಗಿ ಬೆಂಬಲಿಸಿದ್ದಾರೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇತ್ತೀಚಿನ ದಿನದ ಟ್ರೆಂಡ್ ಏನು ಗೊತ್ತಾ? ಯುದ್ಧದ ಗೆಲುವು ಸೋಲು ನಿರ್ಧಾರ ಆಗುವಂಥದ್ದು ಯುದ್ಧ ಭೂಮಿಯಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತೀರಿ, ಎಷ್ಟು ಪ್ರಬಲವಾಗಿ ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ತೀರಿ, ನಿಮ್ಮನ್ನು ಅಂತಂದರೆ ನೀವು ಬೆಂಬಲಿಸುವಂತಹ ದೇಶವನ್ನು ಅಥವಾ ನಿಮ್ಮ ದೇಶವನ್ನು, ಅದರ ಮೇಲೆ ಯುದ್ಧದ ಗೆಲುವು ಸೋಲು ನಿರ್ಧಾರ ಆಗತ್ತೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸದ್ಯ ಇರಾನ್ನಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಅಲ್ಲಿನ ಜನ ಬೀದಿಗಿಳಿದಿದ್ದಾರೆ. ಬೀದಿಯಲ್ಲಿ ಇರಾನ್ನ ಬಾವುಟವನ್ನು ಹಿಡ್ಕೊಂಡು, ಅಯತುಲ್ಲಾ ಅಲಿ ಖಮೇನಿ ಭಾವಚಿತ್ರವನ್ನು ಹಿಡ್ಕೊಂಡು ಅವರು ಸಂಭ್ರಮ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಸ್ರೇಲ್ ವಿರುದ್ಧ ಯುದ್ಧವನ್ನು ಗೆದ್ದಿದ್ದೀವಿ, ಅಮೆರಿಕವನ್ನು ಓಡಿಸ್ಬಿಟ್ಟಿದ್ದೀವಿ, ಇರಾನ್ ಐತಿಹಾಸಿಕವಾದಂತಹ ವಿಜಯವನ್ನು ದಾಖಲಿಸಿದೆ ಅಂತೇಳಿ ಅಲ್ಲಿನ ಜನ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಆದ ಬಳಿಕ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಸಂಭ್ರಮಾಚರಣೆಗಳು ಕಾಣೋದಕ್ಕೆ ಸಿಕ್ಕುವೋ ಅದಕ್ಕಿಂತ ಜಾಸ್ತಿ ಇರಾನ್ನಲ್ಲಿ ಸಂಭ್ರಮವನ್ನು ಆಚರಿಸಲಾಗ್ತಾ ಇದೆ. ಹಾಗಾದರೆ ಇರಾನ್ ನಿಜವಾಗ್ಲೂ ಯುದ್ಧವನ್ನು ಗೆದ್ದು ಬಿಡುತ್ತಾ? ಇಲ್ಲಿ ಮಿತ್ರರೇ, ನಾನು ಏನನ್ನೂ ಹೇಳೋದಿಲ್ಲ. ನಾನು ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ನೀವೇ ಡಿಸೈಡ್ ಮಾಡ್ಕೊಳ್ಳಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದನ್ನು. ಮೊದಲನೇದಾಗಿ, ಇಸ್ರೇಲ್ ಈ ಯುದ್ಧವನ್ನು ಆರಂಭಿಸುವಂತಹ ಸಂದರ್ಭದಲ್ಲಿ ಅವರು ಎರಡು ಪ್ರಮುಖವಾದಂತಹ ಗುರಿಯನ್ನು ಇಟ್ಟುಕೊಂಡಿದ್ರು. ಮೊದಲನೇ ಗುರಿ ಏನು ಕೇಳಿದ್ರೆ, ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಏನಿದಾವೆ ಅದನ್ನೆಲ್ಲ ಧ್ವಂಸ ಮಾಡಬೇಕು. ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರದು. ಇದು ಅವರ ಪ್ರಪ್ರಥಮ ಗುರಿ, ಅತಿ ಇಂಪಾರ್ಟೆಂಟ್ ಆದಂತಹ ಗುರಿ. ಎರಡನೇ ಗುರಿ ಏನಾಗಿತ್ತು ಅಂತಂದ್ರೆ, ರೆಜಿಮ್ ಚೇಂಜ್ ಮಾಡಬೇಕು. ಅಯತುಲ್ಲಾ ಅಲಿ ಖಮೇನಿ ಸರ್ಕಾರವನ್ನು ಕೊನೆಗೊಳಿಸಿ ಬೇರೆ ಸರ್ಕಾರವನ್ನು ಸ್ಥಾಪಿಸಬೇಕು. ಇದಕ್ಕೆ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಗೂ ಕೂಡ ಇಸ್ರೇಲ್ ಪ್ಲಾನ್ ಮಾಡಿಕೊಂಡಿತ್ತು. ಇಲ್ಲಿ ಮೊದಲನೇ ಗುರಿ ಇತ್ತಲ್ಲ, ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅನ್ನು ಧ್ವಂಸ ಮಾಡಬೇಕು ಅಂತ. ಅದರಲ್ಲಿ ಇಸ್ರೇಲ್ಗೆ ಜಯ ಸಿಕ್ಕಿದೆಯಾ ಕೇಳಿದ್ರೆ ಸ್ಪಷ್ಟತೆ ಇಲ್ಲ. ಅಮೆರಿಕ ಬಂದು 3 ನ್ಯೂಕ್ಲಿಯರ್ ಸ್ಥಾವರಗಳ ಮೇಲೆ ದಾಳಿ ಮಾಡಿದೆ. ಆ ಅಂಡರ್ಗ್ರೌಂಡ್ನಲ್ಲಿದ್ದಂತಹ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿದೆ ಅಂತ ಅಮೆರಿಕ ಕ್ಲೈಮ್ ಮಾಡ್ತಾ ಇದೆ. ಆದರೆ ಇರಾನ್ ಹೇಳ್ತಾ ಇದೆ, ನಮಗಷ್ಟೆಲ್ಲ ಹಾನಿ ಆಗಿಲ್ಲ, ನಮಗೇನು ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿಲ್ಲ, ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇನ್ನೂ ಕೂಡ ಜೀವಂತವಾಗಿದೆ ಅಂತ. ಇಸ್ರೇಲ್ಗೂ ಸಹ ಈ ಬಗ್ಗೆ ಪೂರ್ಣವಾದ ನಂಬಿಕೆ ಇಲ್ಲ. ಅಂದ್ರೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ಡೆಮಾಲಿಷ್ ಆಗಿದೆ ಅಂತ ಇಸ್ರೇಲ್ಗೂ ಅನಿಸ್ತಾ ಇಲ್ಲ. ಆದರೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಅವ್ರು ಏನೂ ಹಾನಿ ಮಾಡಿಲ್ವಾ? ಡೆಫಿನೆಟ್ ಆಗಿ ಹಾನಿ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅಂಡರ್ಗ್ರೌಂಡ್ನ ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆಯೋ ಬಿಟ್ಟಿದೆಯೋ ಅದ್ರ ಬಗ್ಗೆ ಇನ್ನಷ್ಟೇ ವರದಿಗಳು ಬರಬೇಕು. ಆದರೆ ಭೂಮಿ ಮೇಲ್ಗಡೆ ಕಾಣ್ತಾ ಇದ್ದಂತಹ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನು ಇಸ್ರೇಲ್ ಧ್ವಂಸ ಮಾಡಿ ಹಾಕಿದೆ. ಒಂದೂ ಕೂಡ ಸುಸರ್ಜಿತ ಸ್ಥಿತಿಯಲ್ಲಂತೂ ಇಲ್ಲ. ಈಗ ಇಸ್ರೇಲ್ ಏನು ಭೂಮಿ ಮೇಲೆ ಕಾಣ್ತಾ ಇರುವಂತಹ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ಹಾನಿ ಮಾಡಿದೆಯಲ್ಲ, ಇದನ್ನೆಲ್ಲ ರೀಬಿಲ್ಡ್ ಮಾಡೋದಕ್ಕೆ ಇರಾನ್ಗೆ ಕನಿಷ್ಠ 3 ರಿಂದ 4 ವರ್ಷ ಬೇಕು. ಅಂದ್ರೆ ಮೊದಲಿನ ಸ್ಥಿತಿಗೆ ತರಬೇಕು ಅಂತಂದ್ರೆ ಅವರು ಹಗಲು ರಾತ್ರಿ ಪರಿಶ್ರಮ ಪಟ್ಟರು ಕೂಡ 3 ರಿಂದ 4 ವರ್ಷ ಬೇಕು. ಇದನ್ನ ನೀವು ಇಸ್ರೇಲ್ ಹೇಳ್ತಿರೋದನ್ನ ನಂಬೋದು ಬೇಕಾಗಿಲ್ಲ. ಸ್ಯಾಟಲೈಟ್ ಇಮೇಜ್ಗಳನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ. ಎಲ್ಲವೂ ಕೂಡ ಮಸಿ ಕೆಂಡದಂತೆ ಕಾಣ್ತಾ ಇದೆ. ಆ ಪ್ರಮಾಣದಲ್ಲಿ ಇಸ್ರೇಲ್ ಅದರ ಮೇಲೆ ಹಾನಿ ಮಾಡಿದೆ. ಇನ್ನು ಎರಡನೇ ಗುರಿ ಇದ್ದಿದ್ದು ರೆಜಿಮ್ ಚೇಂಜ್. ಅದು ಇಸ್ರೇಲ್ ಬಳಿಯಲ್ಲಿ ಸಾಧ್ಯ ಆಗಿಲ್ಲ. ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಆಗುವಂತಹ ಮಾತು ಕೂಡ ಅಲ್ಲ. ಇನ್ ಕೇಸ್ ಇಸ್ರೇಲ್ ಏನಾದರೂ ಅಯತುಲ್ಲಾ ಅಲಿ ಖಮೇನಿಯನ್ನ ಹತ್ಯೆ ಮಾಡಿದ್ರೂ ಕೂಡ ಅವರ ಉತ್ತರಾಧಿಕಾರಿ ಅಧಿಕಾರಕ್ಕೆ ಬರ್ತಿದ್ರೆ ಹೊರತು ಆ ಇಡೀ ರೆಜಿಮ್ ಅನ್ನ ಇಸ್ರೇಲ್ ಬಳಿಯಲ್ಲಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಹಳ ಕಷ್ಟವಾದಂತಹ ವಿಚಾರ. ಹೀಗಾಗಿ ಇಸ್ರೇಲ್ಗೆ ಇದರಲ್ಲೇನು ಯಶಸ್ಸು ಸಿಕ್ಕಿಲ್ಲ. ಇನ್ನು ಇಸ್ರೇಲ್ಗೆ ತನ್ನ ಗುರಿಯಲ್ಲಿ ಕಂಪ್ಲೀಟ್ ಆದಂತಹ ಜಯ ಸಿಕ್ಕಿಲ್ಲ. ಅಂದ್ರೆ ಅವ್ರು ಏನ್ ನಿರೀಕ್ಷೆ ಇಟ್ಕೊಂಡು ಹೋಗಿದ್ರೋ ಅದರಲ್ಲಿ ಪೂರ್ಣ ಪ್ರಮಾಣದ ಯಶಸ್ಸು ಸಿಕ್ಕಿಲ್ಲ ಅಂದ ಮೇಲೆ ಇರಾನ್ ಗೆದ್ದಿರ್ಬೇಕಲ್ವಾ? ಹೀಗೊಂದು ಪ್ರಶ್ನೆ ನಿಮಗೆ ಬಂದಿರಬಹುದು. ಇದಕ್ಕೂ ಕೂಡ ಒಂದಷ್ಟು ಅಂಕಿ ಅಂಶವನ್ನು ಕೊಡ್ತೀನಿ, ಆಗ ನಿಮಗೆ ಕ್ಲಿಯರ್ ಆದಂತಹ ಪಿಕ್ಚರ್ ಸಿಗುತ್ತೆ. ಇರಾನ್ ಈ ಯುದ್ಧದಲ್ಲಿ ಅಂದ್ರೆ 12 ದಿನದಲ್ಲಿ 18 ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಕಳ್ಕೊಂಡಿದೆ. ಈ 18 ಜನ ಇದರಲ್ಲ, ಇದರಲ್ಲಿ ಬಹುತೇಕರು ತಮ್ಮ ಜೀವನವನ್ನ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಮುಡಿಪಿಟ್ಟಿದ್ರು. ಅಂದ್ರೆ ತಮ್ಮ ಜೀವನದ ಅಲ್ಟಿಮೇಟ್ ಗುರಿ ಇದ್ದಿದ್ದು ಇರಾನ್ ಅನ್ನ ನ್ಯೂಕ್ಲಿಯರ್ ಪವರ್ ದೇಶ ಮಾಡಬೇಕು
ಮಾಡಬೇಕು ಅಂತ. ಅದಕ್ಕೆ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ರು, ಸಾಕಷ್ಟು ಸಂಶೋಧನೆ ಮಾಡಿದ್ರು, ಹಗಲು ರಾತ್ರಿ ಶ್ರಮಿಸ್ತಾ ಇದ್ರು. ಅಂಥವರನ್ನ ಇಸ್ರೇಲ್ 12 ದಿನದಲ್ಲಿ ಹೊಡೆದು ಹಾಕ್ಬಿಟ್ಟಿದೆ. ಮೊದಲನೇ ದಿನನೇ ಬಹುತೇಕ ಎಲ್ಲರನ್ನು ಮುಗಿಸ್ಬಿಟ್ಟಿತ್ತು. ಈಗ ಹತ್ಯೆ ಆಗಿದೆಯಲ್ಲ, ಅಂತಹ ವಿಜ್ಞಾನಿಗಳನ್ನ ಇರಾನ್ ಇನ್ನು ರೂಪಿಸೋದಕ್ಕೆ ಕನಿಷ್ಠ ದಶಕಗಳ ಕಾಲ ಬೇಕಾಗತ್ತೆ. ನಾಳೆ ಬೆಳಗಾಗುವಷ್ಟರಲ್ಲಿ ಒಬ್ಬ ವಿಜ್ಞಾನಿಯನ್ನ ಹುಟ್ಟಾಕೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಯಾವುದೋ ಒಂದು ಕಟ್ಟಡವನ್ನು ನಾಶ ಮಾಡಿದ್ರೆ ನಾಳೆ ನಿಮ್ಮ ಬಳಿಯಲ್ಲಿ ಹಣ ಇದ್ರೆ ಕಟ್ಕೊಳ್ಬಹುದು. ಒಬ್ಬ ವಿಜ್ಞಾನಿಯನ್ನ ಹತ್ಯೆ ಮಾಡಿದ್ರೆ ನೀವು ನಾಳೆ ಬೆಳಗಾಗುವಷ್ಟರಲ್ಲಿ ದುಡ್ಡು ಕೊಟ್ಟು ಒಬ್ಬ ವಿಜ್ಞಾನಿಯನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ದುಡ್ಡು ಕೊಟ್ಟು ಲ್ಯಾಬೊರೇಟರಿಯಲ್ಲಿ ವಿಜ್ಞಾನಿಯನ್ನ ಸಿದ್ಧಪಡಿಸೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಈ ಯುದ್ಧದಲ್ಲಿ ಇರಾನ್ಗೆ ಇದು ಬಹಳ ದೊಡ್ಡ ನಷ್ಟ, ತುಂಬಲಾರದ ನಷ್ಟ. ಹಾಗೆ ಮಿತ್ರರೇ, ಈ ಯುದ್ಧದಲ್ಲಿ ಇರಾನ್ 29 ಸೇನಾಧಿಕಾರಿಗಳನ್ನು ಕಳ್ಕೊಂಡಿದೆ. ನಮ್ಮ ದೇಶದ ಸೇನಾ ರ್ಯಾಂಕಿಂಗ್ ಅನ್ನು ಹೇಳೋದಾದ್ರೆ ಲೆಫ್ಟಿನೆಂಟ್ ಜನರಲ್ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕಿಂತ ಮೇಲ್ಪಟ್ಟಂತಹ 29 ಸೇನಾಧಿಕಾರಿಗಳನ್ನು ಇರಾನ್ ಕಳೆದುಕೊಂಡಿದೆ. ಇದರಲ್ಲಿ 2 CDSಗಳಿದ್ದಾರೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಹಾಗೆ 3 ಜನ ವಿವಿಧ ಸೇನಾ ಮುಖ್ಯಸ್ಥರು ಕೂಡ ಇದ್ದಾರೆ. ಇವರೆಲ್ಲರೂ ಸಹ ಇರಾನ್ನ ಸೇನೆಯಲ್ಲಿ ಬಹಳ ಪ್ರಮುಖವಾದಂತಹ ರೋಲ್ ಅನ್ನು ನಿಭಾಯಿಸ್ತಾ ಇದ್ರು. ಜೊತೆಗೆ ಅಯತುಲ್ಲಾ ಅಲಿ ಖಮೀನೈನ ರೈಟ್ ಹ್ಯಾಂಡ್ ಆಗಿದ್ರು. ಇಸ್ರೇಲ್ ಈ 29 ಸೇನಾಧಿಕಾರಿಗಳನ್ನು ಮುಗಿಸಿಬಿಟ್ಟಿದೆ. ಇದಿಷ್ಟು ಮಾತ್ರ ಅಲ್ಲ, ಒಂದು ಅಂಕಿಅಂಶದ ಪ್ರಕಾರ ಇರಾನ್ ತನ್ನ ಬಳಿಯಲ್ಲಿರುವಂತಹ ಒಟ್ಟು ಮಿಸೈಲ್ ಲಾಂಚರ್ಗಳ ಪೈಕಿ 1/3 ಭಾಗದಷ್ಟು ಕಳೆದುಕೊಂಡಿದೆ. ಅಂದ್ರೆ ಈ ಹಿಂದೆ ಇರಾನ್ನಲ್ಲಿ 300 ಮಿಸೈಲ್ ಲಾಂಚರ್ಗಳಿದ್ರೆ ಅದರಲ್ಲಿ 100 ಮಿಸೈಲ್ ಲಾಂಚರ್ಗಳು ನಷ್ಟ ಆಗಿ ಹೋಗಿದವೆ. ಹಾಗೆ ಇಸ್ರೇಲ್ನ ದಾಳಿಯಲ್ಲಿ ಇರಾನ್ನ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್ಗಳು ಕೂಡ ಧ್ವಂಸ ಆಗಿ ಹೋಗಿದವೆ. ಇರಾನ್ನಲ್ಲಿ ಒಂದು ದೊಡ್ಡದಾದಂತಹ ಅಂಡರ್ಗ್ರೌಂಡ್ ಮಿಸೈಲ್ ಸಿಟಿಯನ್ನೇ ಅವರು ನಿರ್ಮಾಣ ಮಾಡಿಕೊಂಡಿದ್ರು. ಅದನ್ನು ಕೂಡ ಇಸ್ರೇಲ್ ಹಿಟ್ ಮಾಡಿದೆ, ಧ್ವಂಸ ಮಾಡಿ ಹಾಕಿದೆ. ಇರಾನ್ ಅನೇಕ ಫೈಟರ್ ಜೆಟ್ಗಳನ್ನು ಕಳ್ಕೊಂಡಿದೆ, ರೆಡಾರ್ಗಳನ್ನು ಕಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಎಲ್ಲಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಇಸ್ರೇಲ್ ಹಿಟ್ ಮಾಡಿದೆ, ಕಂಪ್ಲೀಟ್ ಧ್ವಂಸ ಆಗಿ ಹೋಗಿದೆ. ಇರಾನ್ನ ಎಲ್ಲಾ ಏರ್ ಬೇಸ್ಗಳನ್ನು ಕೂಡ ಇಸ್ರೇಲ್ ಡ್ಯಾಮೇಜ್ ಮಾಡಿದೆ. ಹಾಗೆ ಇರಾನ್ ಈ ಒಂದು ದಾಳಿಯಲ್ಲಿ 627 ಜನ ಸಾವಿಗೀಡಾಗಿದ್ದಾರೆ ಅಂತ ಅಧಿಕೃತವಾಗಿ ಒಪ್ಕೊಂಡಿದೆ. ಆದರೆ ವಿದೇಶಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಈ ಸಂಖ್ಯೆ 1000ಕ್ಕೂ ಜಾಸ್ತಿ ಇದೆ ಅಂತ. ಹಾಗೆ ಇಸ್ರೇಲ್ ಮಾಡಿದಂತಹ ದಾಳಿಯಿಂದಾಗಿ ಇರಾನ್ನ 4870 ಮಂದಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ಹೀಗೆ ಇಸ್ರೇಲ್ ಇರಾನ್ಗೆ ಇಷ್ಟೆಲ್ಲ ದಾಳಿ ಮಾಡಿ ಹಾನಿ ಮಾಡಿಬಿಟ್ಟಿದೆಯಲ್ಲ, ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿದೆಯಲ್ಲ, ಅದರಿಂದ ಇಸ್ರೇಲ್ಗೆ ಎಷ್ಟು ಹಾನಿಯಾಗಿದೆ ಅಂತ ನಿಮಗೆ ಹೇಳ್ತೀನಿ. ಇಸ್ರೇಲ್ನ ಪ್ರಮುಖವಾದಂತಹ 2 ಆಸ್ಪತ್ರೆಗಳಿಗೆ ಇರಾನ್ ಹೊಡೆದಿದೆ. ಜೊತೆಗೆ ಒಂದಷ್ಟು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳನ್ನು ಡ್ಯಾಮೇಜ್ ಮಾಡಿದೆ. ಅದರಲ್ಲಿ ಕೆಲ ಅಪಾರ್ಟ್ಮೆಂಟ್ಗಳಂತೂ ಕಂಪ್ಲೀಟ್ ಡ್ಯಾಮೇಜ್ ಆಗಿದ್ದಾವೆ. ಅದನ್ನ ಇನ್ನು ರೀಬಿಲ್ಡ್ ಮಾಡಬೇಕೇ ಹೊರತು ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಪ್ರಮಾಣದಲ್ಲಿ ಇರಾನ್ನ ಮಿಸೈಲ್ಗಳು ಇಸ್ರೇಲ್ನ ಬಿಲ್ಡಿಂಗ್ಗಳಿಗೆ ಡ್ಯಾಮೇಜ್ ಮಾಡಿದವೆ. ಆದರೆ ಇಲ್ಲೊಂದು ವಿಚಾರವನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಸ್ರೇಲ್ಗೆ ಇರಾನ್ ಹಾನಿ ಮಾಡಿದೆಯಲ್ಲ, ಅದು ಯಾವುದೂ ಕೂಡ ಇಸ್ರೇಲ್ನ ಡಿಫೆನ್ಸ್ ಸೆಕ್ಟರ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡುವಂತಹದ್ದಲ್ಲ. ಇಲ್ಲಿ ಇಸ್ರೇಲ್ನ ಯಾವುದೇ ಏರ್ ಬೇಸ್ಗಳಿಗೂ ಕೂಡ ಇರಾನ್ ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ನ ಒಂದೇ ಒಂದು ಫೈಟರ್ ಜೆಟ್ಗಳನ್ನು ಕೂಡ ಇರಾನ್ ಡೌನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರು ನಾವು F-35 ಅನ್ನ 3 ಹೊಡೆದಿದ್ದೀವಿ ಅಂತ ಕ್ಲೈಮ್ ಮಾಡಿದ್ರು ಇರಾನ್ನವರು, ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಕೊಟ್ಟಿಲ್ಲ. ಒಂದೇ ಒಂದು F-35 ಕೂಡ ಹಾನಿಯಾಗಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಅವರು ಅಧಿಕೃತವಾಗಿ ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಇರಾನ್ ಅದಕ್ಕೆ ಯಾವುದಕ್ಕೂ ಸಬೂತನ್ನು ಕೊಡ್ತಾ ಇಲ್ಲ. ಈಗ ಹೇಗೆ ನಮ್ಮ ರಫೇಲ್ಗಳನ್ನು ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಒಂದು ಗಾಳಿಯಲ್ಲಿ ಗುಂಡು ಹೊಡಿತೋ, ಅದೇ ರೀತಿಯಾಗಿ ಇರಾನ್ ಕೂಡ ಕ್ಲೈಮ್ ಮಾಡ್ತು. ಅವ್ರ ಬಳಿಯಲ್ಲಿ ಸಾಕ್ಷಿ ಇಲ್ಲ. ನಿಜವಾಗ್ಲೂ ಇರಾನ್ ಏನಾದರೂ ಇಸ್ರೇಲ್ನ F-35 ಅನ್ನು ಹೊಡೆದಿದ್ದೇ ಆಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಪೋಸ್ಟ್ ಹಾಕ್ತಿರುವಂತಹ ಇರಾನ್ ಆ 3 ಫೈಟರ್ ಜೆಟ್ಗಳ ಫೋಟೋ ಹಾಕದೇ ಇರ್ತಾ ಇತ್ತಾ? ಅದ್ರ ಬಗ್ಗೆ ದಾಖಲೆ ಕೊಡದೇ ಇರ್ತಾ ಇತ್ತಾ? ಇರಾನ್ ಇಸ್ರೇಲ್ನ ಒಂದು ಅಟ್ಯಾಕಿಂಗ್ ಡ್ರೋನ್ ಅನ್ನು ಹೊಡೆದುರುಳಿಸಿದ್ರು. ಅದರ ಫೋಟೋ ತಕ್ಷಣ ಪಬ್ಲಿಷ್ ಆಯಿತು. ಇಸ್ರೇಲ್ ಕೂಡ ಒಪ್ಕೊಳ್ತು, ನಮ್ಮ ಡ್ರೋನ್ ನಾವು ಕಳ್ಕೊಂಡಿದ್ದೀವಿ ಅಂತ. ಅದನ್ನು ಬಿಟ್ಟರೆ ಮಿತ್ರರೇ, ಇಸ್ರೇಲ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇರಾನ್ ಹಾನಿ ಮಾಡಿಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಇಸ್ರೇಲ್ ಈ ದಾಳಿಯಲ್ಲಿ ಕೇವಲ ಒಬ್ಬ ಸೈನಿಕನನ್ನು ಮಾತ್ರ ಕಳ್ಕೊಂಡಿದೆ. ಒಬ್ಬ ಸೈನಿಕ. 12 ದಿನದ ಯುದ್ಧದಲ್ಲಿ ಒಬ್ಬ ಸೈನಿಕ ಮಾತ್ರ ಸತ್ತೋಗಿದ್ದಾನೆ. ಅದು ಕೂಡ ಇಸ್ರೇಲ್ನಲ್ಲಿ, ಇರಾನ್ನಲ್ಲ. ಇರಾನ್ ಮಿಸೈಲ್ ಬಂದು ಬಿದ್ದಂತಹ ಸಂದರ್ಭದಲ್ಲಿ ಆ ಸೈನಿಕ ಸತ್ತೋಗಿದ್ದಾನೆ. ಇರಾನ್ ಏನು ಗುರಿ ಇಟ್ಟು ಹೊಡೆದಿದ್ರಿಂದ ಸತ್ತೋಗಿದ್ದಲ್ಲ. ಇಸ್ರೇಲ್ನ ಯಾವುದೇ ಟಾಪ್ ಲೆವೆಲ್ನ ಒಬ್ಬನೇ ಒಬ್ಬ ಅಧಿಕಾರಿಯನ್ನ ಇರಾನ್ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಅಯತುಲ್ಲಾ ಅಲಿ ಖಮೀನೈ ಬಂಕರ್ನಲ್ಲಿ ಅಡಗಿ ಕೂತಿದ್ರು. ಎಷ್ಟರ ಮಟ್ಟಿಗೆ ಅವರಿಗೆ ಸುರಕ್ಷತೆ ಕೊಡಲಾಗಿತ್ತು ಅಂತಂದ್ರೆ, ಒಂದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಅವರ ರೂಮ್ನಲ್ಲಿ ಇರಲಿಲ್ಲ. ರೂಮಲ್ಲ, ಅವರ ಬಳಿಯಲ್ಲೇ ಇರಲಿಲ್ವಂತೆ. ಟಿವಿ, ಮೊಬೈಲ್ ಯಾವುದೇ ಸಂಪರ್ಕ ಇಲ್ಲದಂತಹ ಒಂದು ಏರಿಯಾದಲ್ಲಿ ಅವರನ್ನ ಬಚ್ಚಿಡಲಾಗಿತ್ತು. ಯಾಕೆ ಕೇಳಿದ್ರೆ, ಈ ಹಿಂದೆ ಲೆಬನಾನ್ನಲ್ಲಿ ಪೇಜರ್ಗಳ ಮೂಲಕವಾಗಿ ಹಿಜ್ಬುಲ್ಲಾಗೆ ಭಾರಿ ಹಾನಿಯನ್ನ ಮಾಡಿತ್ತಲ್ಲ ಇಸ್ರೇಲ್, ಆ ಭಯ ಇರಾನ್ಗೆ ಇತ್ತು. ಅಂದ್ರೆ ಅಯತುಲ್ಲಾ ಅಲಿ ಖಮೀನೈನನ್ನ ಅಷ್ಟು ಪ್ರಮಾಣದಲ್ಲಿ ರಕ್ಷಿಸಲಾಗಿತ್ತು. ಆದರೆ ಇಸ್ರೇಲ್ನಲ್ಲಿ ಏನಾಗಿತ್ತು? ಬೆಂಜಮಿನ್ ನೆತನ್ಯಾಹು ಪ್ರತಿದಿನವೂ ಕೂಡ ಹಾನಿಯಾದಂತಹ ಸೈಟ್ಗಳಿಗೆ ವಿಸಿಟ್ ಮಾಡ್ತಾ ಇದ್ರು. ಎಲ್ಲೋ ಬಿಲ್ಡಿಂಗ್ಗೆ ಮಿಸೈಲ್ ಬಂದು ಬಿದ್ದರೆ ಆ ಏರಿಯಾಕ್ಕೆ ನೆತನ್ಯಾಹು ಹೋಗ್ತಾ ಇದ್ರು. ಏನು ಭಾರಿ ಭದ್ರತೆಯೊಂದಿಗೆ ನೆತನ್ಯಾಹು ಏನು ಹೋಗಿರ್ತಾ ಇರಲಿಲ್ಲ. ಅಂದ್ರೆ ಇಸ್ರೇಲ್ಗೆ ಆ ಮಟ್ಟಿನ ಕಾನ್ಫಿಡೆನ್ಸ್ ಇತ್ತು. ಇರಾನ್ಗೆ ಎಲ್ಲೂ ಕೂಡ ಆ ಕಾನ್ಫಿಡೆನ್ಸ್ ಕಾಣೋದಕ್ಕೆ ಸಿಕ್ಕಿಲ್ಲ. ಅವರು ಹೆದರೋಗಿದ್ರು. ಇಸ್ರೇಲ್ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ಎಲ್ಲೋದು ಸತ್ಯ.
ಇನ್ನು ಮಿತ್ರರೇ, ಈಗಲೂ ಕೂಡ ನಮ್ಮ ದೇಶದಲ್ಲೂ ಕೆಲವರು ಇರಾನ್ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕೆಲವರು ಅದನ್ನೇ ಹೇಳ್ತಾರೆ. ನಾನು ಅವರಿಗೇನು ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಈ ಯುದ್ಧವನ್ನು ಯಾವ ರೀತಿಯಾಗಿ ನೋಡ್ತಿರೋ ಆ ರೀತಿಯಾಗಿ ನಿಮಗೆ ಕಾಣುತ್ತಷ್ಟೇ. ಆದರೆ ಒಂದು ನೆನಪಿರಲಿ ಮಿತ್ರರೇ, ಇಸ್ರೇಲ್ ಎಲ್ಲೂ ಕೂಡ ತನ್ನ ಇಂಟರ್ನೆಟ್ ಅನ್ನು ಡೌನ್ ಮಾಡಿರಲಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಅಥವಾ ಮೀಡಿಯಾದಲ್ಲಾಗಲಿ ಇಸ್ರೇಲ್ಗಾದ ಹಾನಿಯನ್ನು ತೋರಿಸಬಾರದು ಅಂತ ಇಸ್ರೇಲ್ ಎಲ್ಲೂ ಕೂಡ ತಡೆದಿಲ್ಲ. ಇಸ್ರೇಲ್ನ ಪೊಲೀಸರು ಏನು ರಿಸ್ಟ್ರಿಕ್ಷನ್ ಹೇರಿದ್ರು ಅಂತಂದ್ರೆ, ದಾಳಿ ಆಗ್ತಿದ್ದ ಹಾಗೆ ಅಲ್ಲಿ ಮಾಧ್ಯಮಗಳು ಹೋಗಿ ವರದಿಯನ್ನ ಮಾಡುವಂತಿಲ್ಲ ಅಂತ. ರಕ್ಷಣಾ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಎಂಟ್ರಿ ಇತ್ತು. ಆದರೆ ಎಲ್ಲೊಂದು ಕಡೆ ದಾಳಿ ಆಗಿರುತ್ತಪ್ಪ, ತಕ್ಷಣ ಹೋಗಿ ಮಾಧ್ಯಮಗಳು ಅದನ್ನು ಲೈವ್ ಟೆಲಿಕಾಸ್ಟ್ ಮಾಡುವಂತಿಲ್ಲ ಅಂತ ಇಸ್ರೇಲ್ನ ಪೊಲೀಸರು ನಿರ್ಬಂಧವನ್ನು ವಿಧಿಸಿದ್ರು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಇರಲಿಲ್ಲ. ಭಾರತದ ಮಾಧ್ಯಮದ ಪ್ರತಿನಿಧಿಗಳು ಕೂಡ ಇಸ್ರೇಲ್ಗೆ ಹೋಗಿ ವರದಿ ಮಾಡಿದ್ದಾರೆ. ಆದರೆ ಇರಾನ್ನಲ್ಲಿ ಹಾಗಿರಲಿಲ್ಲ. ಮಾಧ್ಯಮಗಳಿಗೆ ಸಾಕಷ್ಟು ನಿರ್ಬಂಧಗಳಿದ್ವು. ವಿದೇಶಿ ಮಾಧ್ಯಮಗಳು ಇರಾನ್ನಲ್ಲಿ ವರದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕೇವಲ ಇರಾನ್ನ ಸ್ಟೇಟ್ ಮೀಡಿಯಾ ಅಂದರೆ ಸರ್ಕಾರವನ್ನು ಬೆಂಬಲಿಸುವ ಮಾಧ್ಯಮಗಳು ಮಾತ್ರ ಅಲ್ಲಿ ವರದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಜೊತೆಗೆ ಇಡೀ ಇರಾನ್ನಾದ್ಯಂತ ಇಂಟರ್ನೆಟ್ ಅನ್ನು ಡೌನ್ ಮಾಡಲಾಗಿತ್ತು. ಜನರಿಗೆ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡಲಾಗಿತ್ತು. ಎಲ್ಲೇ ಹಾನಿಯಾದರೂ ಕೂಡ ಅದರ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಕ್ಕೆ ಹೋಗಬೇಡಿ ಅಂತೇಳಿ ಇರಾನ್ನ ಸರ್ಕಾರ ಮನವಿ ಮಾಡಿಕೊಂಡಿತ್ತು. ಜೊತೆಗೆ ಇಂಟರ್ನೆಟ್ ಅನ್ನು ಕೂಡ ಡೌನ್ ಮಾಡಿತ್ತು. ಹೀಗಾಗಿ ಇರಾನ್ಗೆ ಇಸ್ರೇಲ್ ಮಾಡಿದಂಥ ಹಾನಿಯ ಬಗ್ಗೆ ಇಸ್ರೇಲ್ ಎಷ್ಟನ್ನ ಕ್ಲೈಮ್ ಮಾಡ್ತೋ, ಇಸ್ರೇಲ್ಗೆ ಎಷ್ಟು ಫೋಟೋಗಳು ಸಿಕ್ತೋ ಅಷ್ಟು ಮಾತ್ರ ಜಗತ್ತಿಗೆ ಗೊತ್ತಾಯಿತು. ಅದನ್ನ ಬಿಟ್ಟು ಮಾಧ್ಯಮಗಳು ಮುಕ್ತವಾಗಿ ಇರಾನ್ನ ಒಳಗೆ ವರದಿ ಮಾಡೋದಕ್ಕೆ ಇರಾನ್ನ ಸರ್ಕಾರ ಬಿಟ್ಟಿಲ್ಲ. ಹೀಗಾಗಿ ಇರಾನ್ಗಾದಂಥ ಹಾನಿಯ ಬಗ್ಗೆ ಸಾಕಷ್ಟು ಮುಚ್ಚಿಡಲಾಗಿದೆ. ಇನ್ನು ಈ ಇಡೀ ಯುದ್ಧದಲ್ಲಿ ಇರಾನ್ಗೆ ಸಿಕ್ಕಂತಹ ಒಂದು ಯಶಸ್ಸೇನು ಕೇಳಿದ್ರೆ, ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದನ್ನ ಬ್ರೀಚ್ ಮಾಡಬಹುದು. ಅದನ್ನ ಅಭೇದ್ಯ ಕೋಟೆ, ಯಾವುದೇ ಮಿಸೈಲ್ಗಳು ಕೂಡ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಬಿಲ್ಡಪ್ ಕೊಡಲಾಗಿತ್ತಲ್ಲ. ಅಷ್ಟೆಲ್ಲ ಏನಿಲ್ಲ, ತೀರಾ ಪ್ಲಾನ್ ಮಾಡಿಕೊಂಡ್ರೆ ಇಸ್ರೇಲ್ಗೂ ಕೂಡ ಡ್ಯಾಮೇಜ್ ಮಾಡಬಹುದು ಅನ್ನುವ ಸತ್ಯ ಇರಾನ್ಗೆ ಗೊತ್ತಾಯಿತು. ಇಸ್ರೇಲ್ ಕಡೆಗೆ ಇರಾನ್ 1,000ಕ್ಕೂ ಹೆಚ್ಚು ಡ್ರೋನ್ಗಳು ಹಾಗೂ 500ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ ಈ 12 ದಿನದ ಅವಧಿಯಲ್ಲಿ. ಇದರಲ್ಲಿ ಇಸ್ರೇಲ್ ಸರಿಸುಮಾರು 90% ಅನ್ನು ಹೊಡೆದಾಕಿದೆ. ಇಲ್ಲಿ ಇಸ್ರೇಲ್ಗೆ 100% ಸಕ್ಸಸ್ ರೇಟ್ ಸಿಗದೇ ಇದ್ರೂ ಕೂಡ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಆಕ್ಟಿವ್ ಆಗಿದ್ವು. ಇರಾನ್ ಕಳಿಸಿದಂತಹ ಬಹುತೇಕ ಮಿಸೈಲ್ಗಳನ್ನು ಅವರು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅವರ ಒಂದು 10% ಮಿಸೈಲ್ ಬಂದು ಹಿಟ್ ಆಗಿದ್ದಕ್ಕೆ ಇಸ್ರೇಲ್ಗೆ ಇಷ್ಟೆಲ್ಲ ಹಾನಿಯಾಗಿದೆ. ಬಿಲ್ಡಿಂಗ್ಗಳೆಲ್ಲ ಡ್ಯಾಮೇಜ್ ಆಗಿದ್ದಾವೆ. 27 ಮಂದಿ ಸತ್ತೋಗಿದ್ದಾರೆ. ಈಗ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಯ್ತಲ್ಲ, ಆ ಪ್ರಮಾಣದಲ್ಲಿ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿದ್ದೆ ಆದರೆ ಇಸ್ರೇಲ್ ಇವತ್ತು ಇರ್ತಿರ್ಲಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿ ಇಸ್ರೇಲ್ ಗೆದ್ದಿದೆಯಾ ಇರಾನ್ ಗೆದ್ದಿದೆಯಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ, ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರ ಕಚೇರಿ ಭಾರತ ಸರ್ಕಾರಕ್ಕೆ ಮತ್ತು ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದೆ. ನೀವು ಈ ಯುದ್ಧದಲ್ಲಿ ನಮಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದ ಹೇಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಎಂಬಸಿ ಮಾಡಿದಂತಹ ಪೋಸ್ಟ್ನಲ್ಲಿ ಜೈ ಹಿಂದ್ ಜೈ ಇರಾನ್ ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿದೆ. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಭಾರತ ಸರ್ಕಾರ ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿತ್ತಲ್ವಾ, ನಾವು ಇರಾನ್ಗೂ ಬೆಂಬಲಿಸಿಲ್ಲ ಇಸ್ರೇಲ್ಗೂ ಬೆಂಬಲಿಸಿಲ್ಲ, ಕೇವಲ ನಾವು ಬೆಂಬಲಿಸಿದ್ದು ಶಾಂತಿಗೆ ಮಾತ್ರ. ಇದು ಕೇಂದ್ರ ಸರ್ಕಾರದ ಬಹಳ ಸ್ಪಷ್ಟ ನಿರ್ಧಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೂ ಮಾತನಾಡಿದ್ದಾರೆ. ಹಾಗೆ ಇರಾನ್ನ ಅಧ್ಯಕ್ಷರಾದಂತಹ ಮಸೂದ್ ಪೆಜೆಶ್ಕಿಯಾನ್ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಇಬ್ಬರಿಗೂ ಭಾರತ ಸರ್ಕಾರ ಕೊಟ್ಟಂತಹ ಸಲಹೆ ಏನು ಕೇಳಿದ್ರೆ, ಯುದ್ಧವನ್ನು ನಿಲ್ಲಿಸಿ ಮಾತುಕತೆ ಮೂಲಕವಾಗಿ ಬಗೆಹರಿಸಿಕೊಳ್ಳಿ ಅಂತ. ಭಾರತ ಸರ್ಕಾರ ಎಲ್ಲೂ ಕೂಡ ಇಸ್ರೇಲ್ ದಾಳಿಯನ್ನ ಖಂಡಿಸಿಲ್ಲ ಅಥವಾ ಇರಾನ್ ಮಾಡ್ತಿರುವ ದಾಳಿಯನ್ನೂ ಕೂಡ ಖಂಡಿಸಿಲ್ಲ, ಯುದ್ಧವನ್ನೇ ಖಂಡಿಸಿಲ್ಲ. ಅಂದ್ರೆ ಇಲ್ಲಿ ಭಾರತ ಯಾರಿಗೂ ಬೆಂಬಲ ಕೊಟ್ಟಂತಹ ಮಾತೆ ಬರೋದಿಲ್ಲ ತಾನೆ. ಆದ್ರೂ ಕೂಡ ಇರಾನ್ ಹೇಳ್ತಾ ಇದೆ, ಭಾರತ ನಮಗೆ ಬೆಂಬಲ ಕೊಟ್ಟಿದೆ, ಅದಕ್ಕೋಸ್ಕರವಾಗಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ನಾವು ಈ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಭಾರತದ ಸಹಾಯ ನಮಗೆ ಬಹಳ ಮುಖ್ಯವಾಗಿತ್ತು. ಹೀಗೆ ಇರಾನ್ ಈಗ ಹೇಳ್ತಾ ಇದೆ. ಹಾಗಾದರೆ ಭಾರತ ಯಾವ ರೂಪದಲ್ಲಿ ಬೆಂಬಲ ಕೊಟ್ಟಿತ್ತು? ಯಾವುದೇ ಮಿಸೈಲ್ಗಳನ್ನು ಕೊಟ್ಟಿಲ್ಲ, ಯಾವುದೇ ಡ್ರೋನ್ಗಳನ್ನು ಕೊಟ್ಟಿಲ್ಲ, ಯುದ್ಧಕ್ಕೆ ನೇರವಾಗಿ ಬೆಂಬಲ ಕೊಟ್ಟಿಲ್ಲ, ಯುದ್ಧವನ್ನು ಖಂಡಿಸುವಂತಹ ಕೆಲಸವನ್ನೂ ಮಾಡಿಲ್ಲ. ಮತ್ತೆ ಹೇಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯ? ಇಲ್ಲಿ ಭಾರತ ಸರ್ಕಾರ ಇರಾನ್ಗೆ ಬೆಂಬಲ ಕೊಡದೇ ಇರಬಹುದು, ಕೆಲ ಭಾರತೀಯರ ಬೆಂಬಲ ಇರಾನ್ಗೆ ಸಿಕ್ಕಿದೆ. ಈ ಬಾರಿ ಈ ಯುದ್ಧದಲ್ಲಿ ಇರಾನ್ನ ಎಂಬಸಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿತ್ತು. ಭಾರತದಲ್ಲೂ ಕೂಡ ಇರಾನ್ನ ಸುದ್ದಿಗಳನ್ನು ಹೆಚ್ಚು ಅವರು ಪ್ರಚಾರ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ರು. ಅದಕ್ಕೆ ಭಾರತದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಯುದ್ಧ ನಿಂತ ಬಳಿಕ ಇರಾನ್ ಗೆದ್ದಿದೆ ಅಂತಲೂ ಕೂಡ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ, ಭಾರತೀಯರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇರಾನ್ನ ಎಂಬಸಿ ಭಾರತೀಯರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಜೈ ಇರಾನ್ ಜೈ ಹಿಂದ್ ಹೀಗಂತ ಪೋಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಜನ ಯಾರನ್ನ ಹೆಚ್ಚು ಬೆಂಬಲಿಸಿದ್ದಾರೆ? ಇಸ್ರೇಲ್ಗೆ ಬೆಂಬಲಿಸಿದಾರಾ, ಇರಾನ್ಗೆ ಬೆಂಬಲಿಸಿದಾರಾ ಅಂತ ನಾವು ನೋಡೋದಾದ್ರೆ ಈ ಬಗ್ಗೆ ಒಂದು ಸರ್ವೆ ನಡೆದಿದೆ. ಮಿತ್ರರೇ, ಈ ಸರ್ವೆಗಳ ಬಗ್ಗೆ ನಾವು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಸರ್ವೆಗಳನ್ನ ಬಹಳ ಸಣ್ಣ ಸ್ಯಾಂಪಲ್ ಅನ್ನು ತೆಗೆದು ಮಾಡಿರ್ತಾರೆ. ಹೀಗಾಗಿ ಇಡೀ ದೇಶದ ವ್ಯೂ ಇದೇ ರೀತಿಯಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಮಾಧ್ಯಮದಲ್ಲಿ ಪಬ್ಲಿಷ್ ಆದಂತಹ ಒಂದು ಸರ್ವೆಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಸರ್ವೆಯಲ್ಲಿ ಕೇಂದ್ರ ಸರ್ಕಾರವನ್ನು ಬೆಂಬಲಿಸುವಂತವರು ಅಂದ್ರೆ NDA ಸರ್ಕಾರವನ್ನು ಬೆಂಬಲಿಸುವಂತವರು 53.9%
ಜನ ಇಸ್ರೇಲ್ ಅನ್ನ ಬೆಂಬಲಿಸಿದ್ದಾರೆ. ಹಾಗೆ 22.9% ಜನ ಯಾರಿಗೂ ಬೆಂಬಲವನ್ನು ಕೊಟ್ಟಿಲ್ಲ. ನಾವು ನ್ಯೂಟ್ರಲ್ ಆಗಿರ್ತೀವಿ, ಇಸ್ರೇಲ್ದು ಸರಿ ಇದೆ ಅಂತ ನಾವು ಹೇಳೋದಿಲ್ಲ, ಇರಾನ್ದು ಸರಿ ಇದೆ ಅಂತ ನಾವು ಹೇಳೋದಿಲ್ಲ, ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಕೇವಲ 10.6% ಜನ ಮಾತ್ರ ಇರಾನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ NDA ವೋಟರ್ಸ್. ಹಾಗೆ ವಿರೋಧ ಪಕ್ಷವನ್ನು ಬೆಂಬಲಿಸುವಂತಹ ವೋಟರ್ಸ್ ಇರ್ತಾರಲ್ಲ, ಇವರ ಪೈಕಿ 23.1% ಜನ ಇಸ್ರೇಲ್ ಅನ್ನ ಬೆಂಬಲಿಸಿದ್ದಾರೆ. 38.1% ಜನ ಇರಾನ್ ಅನ್ನ ಬೆಂಬಲಿಸಿದ್ದಾರೆ. ಇಲ್ಲ, ನಾವು ಯಾವುದೇ ರೀತಿಯಲ್ಲೂ ಬೆಂಬಲ ಕೊಡೋದಿಲ್ಲ, ನಾವು ನ್ಯೂಟ್ರಲ್ ಆಗಿರ್ತೀವಿ ಅಂತ ಹೇಳಿ 28.3% ಜನ ಹೇಳಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಇಲ್ಲಿ ವಿರೋಧ ಪಕ್ಷವನ್ನು ಬೆಂಬಲಿಸುವಂತಹ ಅಂದ್ರೆ INDIA ಕೂಟಕ್ಕೆ ವೋಟ್ ಹಾಕ್ತಾರಲ್ಲ, ಆ ವೋಟರ್ಸ್ ಪೈಕಿ ಹೆಚ್ಚಿನ ಜನರು ಇರಾನ್ ಅನ್ನ ಬೆಂಬಲಿಸಿದ್ದಾರೆ. ಅಲ್ಲೂ ಸಹ ಇಸ್ರೇಲ್ ಅನ್ನ ಬೆಂಬಲಿಸುವಂತವರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 23.1% ವಿರೋಧ ಪಕ್ಷದವರು ಇಸ್ರೇಲ್ ಅನ್ನ ಬೆಂಬಲಿಸಿದ್ದಾರೆ. ಆದರೆ NDA ವೋಟರ್ಸ್ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ ಅನ್ನ ಬೆಂಬಲಿಸಿದ್ದಾರೆ. ಇದು ಈ ಸರ್ವೆಯಲ್ಲಿ ಗೊತ್ತಾಗ್ತಾ ಇದೆ. ಫೈನಲಿ ಈ ಯುದ್ಧವನ್ನ ಯಾರು ಗೆದ್ದಿದ್ದಾರೆ ಬಿಟ್ಟಿದ್ದಾರೆ ಅಂತ ನೀವೇ ಡಿಸೈಡ್ ಮಾಡಿ. ಆದರೆ ಭಾರತದ ರಾಜತಾಂತ್ರಿಕತೆ ಮಾತ್ರ ಡೆಫಿನೆಟ್ ಆಗಿ ಗೆಲುವು ಸಾಧಿಸಿದೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಭಾರತ ಸರ್ಕಾರದ ಮೇಲೆ ಭಾರಿ ಒತ್ತಡವನ್ನು ಹಾಕಿದ್ವು, ನೀವು ಇರಾನ್ಗೆ ಬೆಂಬಲ ಸೂಚಿಸಬೇಕು ಅಂತ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ, ನಾವು ಯಾರಿಗೂ ಬೆಂಬಲ ಕೊಡೋದಿಲ್ಲ, ನಮ್ಮದು ನ್ಯೂಟ್ರಲ್ ಸ್ಟ್ಯಾಂಡ್ ಅಂತ ನಿರ್ಧಾರ ತೆಗೆದುಕೊಂಡಿತ್ತು. ಹೀಗಾಗಿ ಮಿತ್ರರೇ, ಯುದ್ಧ ನಿಂತ ಬಳಿಕ ಇರಾನ್ ಕೂಡ ನಮ್ಮನ್ನು ವಿರೋಧಿಸ್ತಾ ಇಲ್ಲ, ಇರಾನ್ ಕೂಡ ಭಾರತ ನಮಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇರಾನ್ ಮತ್ತು ಭಾರತದ ಸಂಬಂಧದ ಮೇಲೆ ಈ ಯುದ್ಧ ಯಾವುದೇ ರೀತಿಯಲ್ಲೂ ನೆಗೆಟಿವ್ ಪರಿಣಾಮ ಬೀರಿಲ್ಲ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಭಾರತ ಸರ್ಕಾರದ ಬಗ್ಗೆ ಯಾವುದೇ ಅಸಮಾಧಾನವನ್ನು ವ್ಯಕ್ತಪಡಿಸಿಲ್ಲ. ಇಸ್ರೇಲ್ನ ರಾಯಭಾರಿ ಸೋನಿಯಾ ಗಾಂಧಿ ಬಗ್ಗೆ ಸ್ವಲ್ಪ ಅಪಸ್ವರವನ್ನು ಎತ್ತಿದ್ರು. ಅವರು ಇರಾನ್ಗೆ ಬೆಂಬಲ ಕೊಟ್ಟಿದ್ರ ಬಗ್ಗೆ ಅವರಿಗೆ ಸ್ವಲ್ಪ ಅಸಮಾಧಾನ ಉಂಟಾಗಿತ್ತು. ಈ ವಿರೋಧ ಪಕ್ಷದ ನಿರ್ಧಾರಗಳು ದೇಶದ ವಿದೇಶಾಂಗ ನೀತಿಯ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರೋದಿಲ್ಲ. ಅಲ್ಲಿಗೆ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈ ಯುದ್ಧ ನಿಂತ ಬಳಿಕ ಭಾರತ ಎರಡೂ ದೇಶಗಳ ನಡುವೆ ಸಮಾನ ಸಂಬಂಧವನ್ನು ಮುಂದುವರಿಸಿಕೊಂಡಿದೆ, ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗಿಲ್ಲ. ಇದರಿಂದ ಭಾರತ ಸರ್ಕಾರದ ರಾಜತಾಂತ್ರಿಕತೆ ಏನಿದೆ ಇದು ಗೆಲುವು ಸಾಧಿಸಿದೆ. ಭಾರತ ಪಾಕಿಸ್ತಾನದಂತೆ ಮಂಗ ಆಗಿಲ್ಲ ಅಂತ. ಪಾಕಿಸ್ತಾನದ ಆರ್ಮಿ ಚೀಫ್ ಅಮೆರಿಕಾಗೆ ಹೋದ, ಅಮೆರಿಕದಲ್ಲಿ ಊಟ ಮಾಡ್ಕೊಂಡ್ ಬಂದ, ಇಲ್ಲಿ ಪಾಕಿಸ್ತಾನದ ಸರ್ಕಾರ ಇರಾನ್ಗೆ ಬೆಂಬಲವನ್ನು ಘೋಷಣೆ ಮಾಡಿತು. ಒಟ್ಟಾರೆಯಾಗಿ ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.